ಅವರಿಗೆ ಆ ಕ್ವಾಲಿಫಿಕೇಶನ್ ಇದೆ. ಅವರನ್ನು SC ಮಾಡಿ ಮೊದಲು ಪ್ರಾರಂಭದಲ್ಲಿ 7 ಜಾತಿಗಳ ಮಾತ್ರ ಇತ್ತು ರಾಜ್ಯದಲ್ಲಿ SC. ಈಗ 101 ಜಾತಿಗಳಾಗಬೇಕಾದ್ರೆ 50ರಲ್ಲಿ 7 ಇದ್ದದ್ದು ಇವತ್ತು 101 ಜಾತಿ ಸೇರ್ಪಡೆಯಾಗಿದ್ದಾವೆ. ಹಾಗೆ SC ನಲ್ಲಿ ಇವತ್ತು ಅನೇಕರು ಸೇರ್ಪಡೆಯಾಗುವುದಕ್ಕೆ ಕುರುಬರು ಕೇಳ್ತಾ ಇದ್ದಾರೆ, ಬೆಸ್ತರು ಕೇಳ್ತಾ ಇದ್ದಾರೆ, ಗೋಲ್ರು ಕೇಳ್ತಾ ಇದ್ದಾರೆ, ಹೀಗೆ ಅನೇಕರು ಕೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಒಂದೆರಡು ಕಡೆ ಬಂದು ನಿಮ್ಮನೆ SC ಮಾಡ್ತೇವೆ, ನಿಮ್ಮನೆ SC ಮಾಡ್ತೇವೆ, ನಿಮ್ಮನೆ SC ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿ ಹೋಗಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಮೀಸಲಾತಿ ಯಾವುದೇ ಜಾತಿಯ ಯಾವುದೇ ವರ್ಗದ ಆಸ್ತಿ ಅಲ್ಲ. ಮೀಸಲಾತಿಗೆ ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು ಮಹರ್ಷಿ ವಾಲ್ಮೀಕಿ ಮಕ್ಕಳ ಗುರಿ ಆಗಬೇಕಾಗುತ್ತೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ನಮ್ಮ ಹಾಗೆ ಕುರುಬರನ್ನು ಸಹ 1984-85ರಲ್ಲಿ ರೆಕಮೆಂಡ್ ಆಗಿತ್ತು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ರೆಕಮೆಂಡ್ ಮಾಡಿದ್ರು. 85ರಲ್ಲಿ ರಿಜೆಕ್ಟ್ ಆಯಿತು. 2 ಕುರುಬರದು ಆಯಿತು, ನಮ್ದು ಆಯಿತು. ಹಾಗೆ ಬಿಡ್ಲಿಲ್ಲ. ಮತ್ತೆ ನಾನು ನಮ್ಮ ಮಾವ ವೀರಣ್ಣವರು ಹಿಂದೆ ಬಿದ್ದುವೆ. ಮತ್ತೆ ರೆಕಮೆಂಡ್ ಆಯಿತು. VP ಸಿಂಗ್ ಸರ್ಕಾರ ರಿಜೆಕ್ಟ್ ಆಯಿತು. ಕುರುಬರು ಸ್ವಲ್ಪ ನಿದ್ರಾವಸ್ಥೆಗೆ ಹೋದ್ರು, ಅವರು ಹಿಂದೆ ಬೀಳಲಿಲ್ಲ. ಆಗ ಮತ್ತೆ VP ಸಿಂಗ್ ರಿಜೆಕ್ಟ್ ಮಾಡಿದ್ರು, ಮತ್ತೆ ಹಿಂದೆ ಬೀಳಲಿಲ್ಲ. 1991ರಲ್ಲಿ ಯಾವಾಗ ಸನ್ಮಾನ್ಯ ಚಂದ್ರಶೇಖರ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು, ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಈ ದೇಶದ ಕಾನೂನು ಸಚಿವರಾಗಿದ್ದರು, ಹೇಗೆ ಕಮಲ್ ಮುರಾರ್ಕ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇನ್ಚಾರ್ಜ್ ಇದ್ರು, ಭಕ್ತ ಚರಣ್ ದಾಸ್ ಅಂತೇಳಿ ರೈಲ್ವೆ ಮತ್ತು ಟ್ರೈಬಲ್ ಮಿನಿಸ್ಟರ್ ಇದ್ರು. ಅವರ ಸಂದರ್ಭದಲ್ಲಿ ಏಪ್ರಿಲ್ 2ನೇ ತಾರೀಕಿಂದ ಏಪ್ರಿಲ್ 11ರವರೆಗೂ ಇವತ್ತು ಹೋಗಿ ದೆಹಲಿನಲ್ಲಿ ಕರ್ನಾಟಕ ಭವನ್ 1ರಲ್ಲಿ ನೋಡಿದ್ರೆ ರೂಮ್ ನಂಬರ್ 2 ದೇವೇಗೌಡರ ಹೆಸರಿನಲ್ಲಿ ಇದೆ. ನಾನು ದೇವೇಗೌಡರು 2ನೇ ತಾರೀಕಿಂದ 11ನೇ ತಾರೀಕವರೆಗೂ 1991 ಆ ಕರ್ನಾಟಕ ಭವನದಲ್ಲಿ ಇದು ಫೈಲ್ ತರಿಸಿ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾಯಕರಿಗೆ ಏನಿದೆ ಅನ್ನೋದನ್ನ ಬರೆದು 19th ಏಪ್ರಿಲ್ 1991 ಈ ರಾಜ್ಯದ ಸಮಸ್ತ 5 ಪರ್ಯಾಯ ಪದಗಳನ್ನು, ನಾಯಕರ ಪರ್ಯಾಯ ಪದಗಳನ್ನು, ನಂತರ 2 ಪರಿವಾರ ಮತ್ತು ತಳವಾರವನ್ನು ಇತ್ತೀಚೆಗೆ ಸೇರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಇವತ್ತು ನಾಯಕರು ಈ ಒಂದು ಸೌಲಭ್ಯಗಳನ್ನು ಪಡೆಯುತ್ತಾ ಇದ್ದಾರೆ. ಅದರ ಪರಿಣಾಮ 18 ಜನ MLAಗಳು, 3 ಜನ MLCಗಳು, 3 ಜನ MP ಗಳಿದ್ದಾರೆ. ರೇ ಸ್ವಾಮಿ, ನೀವು ಬಹುತೇಕರು ರಿಸರ್ವೇಶನ್ ಇಂದ ಆಯ್ಕೆ ಆಗಿದ್ದೀರಿ. ನಿಮ್ಮ ವರ್ಚಸ್ಸು ಅಲ್ಲ, ಏನೂ ಇಲ್ಲ. ರಿಸರ್ವೇಶನ್ ಇಲ್ಲದೆ ಇದ್ದಿದ್ರೆ ನೀವು ಆಯ್ಕೆ ಆಗಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ. ದಯಮಾಡಿ ಈ ಸಮಾಜದ ಋಣ ತೀರಿಸಬೇಕು ಅನ್ನೋ ಹಾಗಿದ್ರೆ ಈ ಸಮಾಜದ ಸಮಸ್ಯೆಗಳಿಗೆ ಧ್ವನಿ ಎತ್ತುವಂತ ಕೆಲಸ ಆಗಬೇಕು. ನಾನು ಅಧಿಕಾರ ಸಿಗಲಿ ಸಿಗದೇ ಇರಲಿ, ಈ ಶೋಷಿತ ವರ್ಗದ ಜನರ ಭಾಗವಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ಇರ್ತೇನೆ. ಯಾರೇ ತಪ್ಪು ಮಾಡಿದ್ರು ಅವರ ಮುಖಕ್ಕೆ ಹೇಳುವಂತ ಕೆಲಸವನ್ನ ಮಾಡುತ್ತೇನೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಕೊನೆಯದಾಗಿ ನಾನು ಇಷ್ಟೇ ಹೇಳ್ತೇನೆ, ಮನೆ ಸಿದ್ದರಾಮಯ್ಯನವರೇ, ನೀವು ರೆಕಮೆಂಡ್ ಮಾಡಲಿಲ್ಲ, ನನಗೆ ಗೊತ್ತು. ಕುರುಬರು ಬಸವರಾಜ ಬೊಮ್ಮಾಯಿ ಅವರು ರೆಕಮೆಂಡ್ ಮಾಡಿದ್ರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಕು. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋ ಹಾಗಿದ್ರೆ, ನೀವು ಕೂಡಬೇಕು ಅನ್ನೋ ಹಾಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್ಸ್. ಯಾರು SC ಆಗಬೇಕು ಅನ್ನೋ ಇದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಆರ್ಟಿಕಲ್ 341 ಪ್ರಕಾರ ಅವರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಆಗಿದ್ರೆ ಅವರನ್ನ 1 ಅಲ್ಲ 10 ಸಾರಿ ರೆಕಮೆಂಡ್ ಮಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ,
ಇದರ ಜೊತೆಗೆ ಯಾವಾಗ ನೀವು ಅಲ್ಲಿ ಒಬಿಸಿಯಿಂದ ಎಸ್ಟಿಗೆ ಬರ್ತೀರಿ ಅಕಸ್ಮಾತ್, ಅದೇ ಆದೇಶದಲ್ಲಿ ನಾವು 7% ಇದ್ದೇವೆ.